ಪ್ರತಿದಿನ ರಾತ್ರಿ ಮರಳು, ಗೋ ಸಂಪತ್ತು, ಅದೇ ರೀತಿ ಅರಣ್ಯ ಸಂಪತ್ತು ನಿರಾತಂಕವಾಗಿ ಹೋಗ್ತಾನೆ ಇರುತ್ತೆ. ನಮ್ಮ ಅರಣ್ಯ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಅಂಥ ಲೂಟಿಕೋರರಿಗೆ ನಮ್ಮ ಹೆಬ್ಬಾಗಿಲನ್ನು ತೆರೆದು ಅವರಿಗೆ ಸ್ವಾಗತ ಮಾಡ್ತಾನೆ ಹೋಗ್ತಾರೆ. ಅದು ಯಾವ ರೀತಿ ಸ್ವಾಗತ ಮಾಡ್ತಾರೆ ಅನ್ನೋದನ್ನ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಬನ್ನಿ. ರಾತ್ರಿ ಸುಮಾರು 12 ಗಂಟೆ, ಕುಟ್ಟಾದಿಂದ ಮಾಕುಟ್ಟ ಕಡೆ, ಕೇರಳದ ಮಾನಂದವಾಡಿ ಹಾಗೂ ಕಲ್ಲಿಕೋಟೆಯನ್ನ ಲಿಂಕ್ ಮಾಡುವ ಈ ಕುಟ್ಟ ಚೆಕ್ ಪೋಸ್ಟ್ನಲ್ಲಿ ನಾವು ರಾತ್ರಿ ಸುಮಾರು 12 ಗಂಟೆವರೆಗೆ ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಇಲ್ಲಿನ ಅಕ್ರಮವನ್ನ ರೆಕಾರ್ಡ್ ಮಾಡಿದ್ವಿ. ಆ ಬಳಿಕ ನಾವು ಮಾಕುಟ್ಟ ಚೆಕ್ ಪೋಸ್ಟ್ ಕಡೆ ಪ್ರಯಾಣ ಬೆಳೆಸಿದ್ವಿ. ಮಾಕುಟ್ಟ ಚೆಕ್ ಪೋಸ್ಟ್ ಕೇರಳದ ತಲಶೇರಿ ಹಾಗೂ ಕಣ್ಣನೂರನ್ನ ಲಿಂಕ್ ಮಾಡುತ್ತೆ. ಈ ಹೆದ್ದಾರಿ ಅಕ್ರಮಗಳಿಗೆ ಅತ್ಯಂತ ಕುಖ್ಯಾತಿ ಪಡೆದಿದೆ. ಇಲ್ಲಿ ಒಂದು ಪೊಲೀಸ್, ಇನ್ನೊಂದು ಅರಣ್ಯ ಇಲಾಖೆ ಚೆಕ್ ಪೋಸ್ಟ್ ಇದೆ. ಆದರೆ ಈ ಎರಡೂ ಚೆಕ್ ಪೋಸ್ಟ್ಗಳು ಅಲ್ಲಿನ ಸಿಬ್ಬಂದಿಯ ಹಣ ಗಳಿಕೆಯ ಹುಂಡಿಯಾಗಿದೆ. ನಾವು ರಾತ್ರಿ ಇಡೀ ಈ ಚೆಕ್ ಪೋಸ್ಟ್ನಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಟು ಕಾದು ಕುಳಿತೆವು. ಆಗ ನಮಗೆ ಕಂಡು ಬಂದಿದ್ದು ಬರೀ ಲಂಚ ಪಡೆಯೋ ದೃಶ್ಯಗಳು. ಈ ಚೆಕ್ ಪೋಸ್ಟ್ ಅಲ್ಲೂ ಅಷ್ಟೇ, ಚೆಕ್ಕಿಂಗ್ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ. ಇಲ್ಲಿನ ಸಿಬ್ಬಂದಿಗೆ ಮಾಮೂಲು ಕೊಡಿ, ಆರಾಮವಾಗಿ ಹೊರಡಿ. ತಮಾಷೆ ಅಂದ್ರೆ ನಮ್ಮ ರಹಸ್ಯ ಕಾರ್ಯಾಚರಣೆ ವೇಳೆ ಈ ಚೆಕ್ ಪೋಸ್ಟ್ ಸಿಬ್ಬಂದಿ ಒಂದೇ ಒಂದು ವಾಹನವನ್ನ ತಪಾಸಣೆ ಮಾಡಿಲ್ಲ. ಮಾಲು ಕೇರಳ ಪಾಲು. ನಮ್ಮ ರಾಜ್ಯದ ಗಡಿಭಾಗದಲ್ಲಿ ನಿಷ್ಕ್ರಿಯ ಚೆಕ್ ಪೋಸ್ಟ್ಗಳಿರೋದ್ರಿಂದ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಸಂಪತ್ತು ಅಕ್ರಮವಾಗಿ ಕೇರಳ ಪಾಲಾಗುತ್ತಿದೆ. ಹಲವಾರು ದಂಧೆಗಳು ನೈಟ್ ಸರ್ವಿಸಲ್ಲಿ ಏನು ಬೇಕಾದ್ರೂ ಹೋಗ್ಬೋದು. ಕೋಟಿಗಟ್ಟಲೆ ದುಡ್ಡು ಹೋಗ್ಬೋದು, ಯಾವುದು ಆನೆ ದಂತ ಹೋಗ್ಬೋದು, ಆನೆ ಚರ್ಮ ಹೋಗ್ಬೋದು. ಪ್ರತಿಯೊಂದು ಇಲ್ಲಿಂದ ದಂಧೆಗಳು ಎಗ್ಗು ಬಿಗ್ಗಿಲ್ಲದೆ ನಡೀತಾ ಉಂಟು. ಇದಕ್ಕೆ ಈಗ ಇಲಾಖೆಯವ್ರು ಹೇಳ್ತಾರೆ ನಾವು ಚೆಕ್ ಮಾಡ್ತಾ ಇದ್ದೀವಲ್ಲ, ಅವರು ಚೆಕ್ ಮಾಡ್ತಾರಲ್ಲ. ಏನು ಚೆಕ್ ಮಾಡ್ತಾರೆ ಅವರು ಗಾಡಿಗಳು ಇಲ್ಲಿಂದ ಹೋಗ್ತಾ ಇರುವಾಗ ಅವ್ರು ಏನು ಆಪ್ತವಸಲ್ಲಿ ಮಾಡ್ಕೋತಾರೆ, ಹೋಗಪ್ಪ ಅಂತ ಬಿಡ್ತಾರೆ. ಅಷ್ಟು ದಂಧೆಲಿಂದ ನಡೀತಾ ಉಂಟು. ಇವತ್ತಿಗೆ ಕರ್ನಾಟಕ ಮುಂದಿನ ದಿನಗಳಲ್ಲಿ ಕೊಳ್ಳೆ ಹೊಡಿತಾರೆ ಅಂತ ಹೇಳ್ಬೋದು. ಕರ್ನಾಟಕವನ್ನು ಕೇರಳದವರು ದೋಚ್ಕೊಂಡು ಹೋದ್ರೆ ಇವರು ಏನು ಮಾಡಲ್ಲ. ತೆರಿಗೆ ಕೇಳುವವರೇ ಇಲ್ಲ. ಇನ್ನೊಂದು ದುರಂತ ಅಂದ್ರೆ ಈ ಭಾಗದಲ್ಲಿ ಪ್ರತಿದಿನ ಪರ ರಾಜ್ಯದ ಸಾವಿರಾರು ವಾಹನಗಳು ನಮ್ಮ ರಾಜ್ಯವನ್ನ ಪ್ರವೇಶಿಸುತ್ತವೆ. ಆದ್ರೆ ಅವರಿಂದ ತೆರಿಗೆ ವಸೂಲಿ ಮಾಡಲು ನಮ್ಮ ರಾಜ್ಯದ ಒಂದೇ ಒಂದು ಚೆಕ್ ಪೋಸ್ಟ್ಗಳಿಲ್ಲ. ಡಿಫ್ರೆನ್ಸ್ ಅಂತ ಹೇಳಿದ್ರೆ ಆ ಕಡೆಯಿಂದ ಬರುವಂಥ ಈಗ ನಮ್ಮ ಊರಿಗೆ ಏನಾದ್ರು ತರಬೇಕಾದ್ರೆ ಅವರನ್ನು ಕೇಳಿ ಹೆದರ್ಕೊಂಡು ತರಬೇಕು. ಈ ಕಡೆಯಿಂದ ಆ ಕಡೆ ತಗೊಂಡು ಹೋಗೋತ್ತಿಗೆ ಯಾರ ಹತ್ರ ಕೇಳೋದಿಲ್ಲ, ನಿರಂತರವಾಗಿ ಏನೇ ಬೇಕಾದರೂ ತಗೊಂಡು ಹೋಗ್ಬೋದು. ಆ ಥರದೊಂದು ವ್ಯವಸ್ಥೆ ಅವ್ರದ್ದೆಲ್ಲ ಸ್ಟ್ರಿಕ್ಟಾಗಿ ಕಾನೂನು ರೀತಿಯಲ್ಲೇ ಇರ್ತದೆ. ಎಲ್ಲ ಬಿಟ್ಟು ನಮ್ಮ ಊರಿಗೆ ಗ್ರಾಮಸ್ಥರಿಗೆಲ್ಲ ಅಕ್ಕಿ ಸಾಮಾನು ತರಬೇಕಾದರೂ ಕೂಡ ಆ ಕಡೆಯಿಂದ ಕಷ್ಟ. ಅಲ್ಲಿ ಚೆಕ್ ಮಾಡಿ ಒಂದು ವೇಳೆ ಅದಕ್ಕೆ ಸರಿಯಾದ ದಾಖಲೆ ಇಲ್ಲ ಅಂದರೆ ವಾಪಸ್ ಕಳಿಸ್ತೀವಿ. ಅಚ್ಚರಿಯ ವಿಚಾರ ಅಂದ್ರೆ ಈ ಗಡಿ ಭಾಗಗಳಲ್ಲಿ RTO ಚೆಕ್ ಪೋಸ್ಟ್ಗಳು ಇಲ್ಲ ಗೊತ್ತಾ. ಟ್ಯಾಕ್ಸ್ ಅವರು ಇದ್ದರೆ ಮತ್ತೆ ಒಂದು RTO ಅಥವಾ ಪೊಲೀಸ್ ಚೆಕ್ ಪೋಸ್ಟ್ ಗೇಟಲ್ಲಿ ಇದ್ದರೆ ಇದೆಲ್ಲ ಇದ್ದರೆ ಒಳ್ಳೇದು ಅಂತ ಅನಿಸ್ತದೆ ನಮಗೆ. ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಒಂದು OP ಇದೆ. ಅಲ್ಲಿ ಸಿಬ್ಬಂದಿಗಳು ಒಬ್ಬರು ರೈತರು 2 ಜನ ಪೊಲೀಸವರು ಬಿಟ್ಟರೆ ಇನ್ನು ಯಾರು ಕೇಳುವವರೆಗೆ ಗೊತ್ತಿಲ್ಲ. ಅಕಸ್ಮಾತ್ ಯಾರಾದರೂ ಏನಾದರೂ ಕಿಡ್ನಾಪ್ ಮಾಡಿಕೊಂಡು ಏನಾದರೂ ಬಂದರೆ ಊರಿನವ್ರು ಯಾರು ಸೇರಿದರೆ ಆಯ್ತು, ಇಲ್ಲಾಂದರೆ ನಿರಂತರವಾಗಿ ನಡೀತಾ ಇರ್ತದೆ. ಇದು ಕೇಳುವವರೇ ಇರಲಿಕ್ಕಿಲ್ಲ. ಆ ಥರದೊಂದು ವ್ಯವಸ್ಥೆ. ಈ ಗಡಿ ಭಾಗದಲ್ಲಿ ನಮ್ಮ ರಾಜ್ಯಕ್ಕೆ ಕೋಟ್ಯಾಂತರ ರೂಪಾಯಿ ಸಂಪನ್ಮೂಲ ಕ್ರೋಢೀಕರಿಸುವ ಅವಕಾಶ ಇದೆ. ಆದರೆ ಆ ಅವಕಾಶವನ್ನ ಭ್ರಷ್ಟ ಅಧಿಕಾರಿಗಳೇ ಹಾಳು ಮಾಡಿ ಅವರ ಸಂಪನ್ಮೂಲ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಅನ್ನೋದು ಇವರ ದೂರು. ಇದಾಗ್ತಾ ಇರೋದು ಅಧಿಕಾರಿ ವೃಂದದಿಂದ, ಬೇರೆ ಯಾರಿಂದ ಅಲ್ಲ. ಸರ್ಕಾರಕ್ಕೆ ಕಳ್ಳ ಮಾಹಿತಿ, ಸುಳ್ಳು ಮಾಹಿತಿ ಕೊಟ್ಬಿಟ್ಟು ಇಲ್ಲಿಂದ ಇರುವಂತಹ ಇದು ನಡೀತಾ ಇಲ್ಲ, ಇಲ್ಲಿ ಹೋಗ್ತಾ ಇಲ್ಲ, ಬರ್ತಾ ಇಲ್ಲ, ಇಲ್ಲಿ ಯಾವುದು ಇದಿಲ್ಲ ಅಂತ, ಫೆಸಿಲಿಟೀಸ್ ಇಲ್ಲ ಅಂತ, ಅದು ಇದು ಅಂತ ಎಲ್ಲ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದೆ ಪಂಚಾಯತಿಯಿಂದ. ಬಂಡೀಪುರ ಯಾವಾಗ ಕ್ಲೋಸ್ ಆಯಿತು, ಈಗ ದಂಧೆಗಳಲ್ಲಿ
ಸರ್ಕಾರಕ್ಕೆ ಬೊಕ್ಕಸಕ್ಕೆ ಒಕ್ಕಿಲ್ಲ, ನಮ್ಮಂಥವರ ಬೊಕ್ಕಸಕ್ಕೆ ಬರ್ತಾ ಉಂಟು ಇಲ್ಲಿ. ಅಪರಾಧಿಗಳ ಅಡಗುತಾಣ. ಗಡಿ ಭಾಗದಲ್ಲಿ ಯಾವ ರೀತಿಯ ತಪಾಸಣೆಯೂ ಇಲ್ಲದ ಕಾರಣ ಕ್ರಿಮಿನಲ್ಗಳು ಇದೇ ಮಾರ್ಗವಾಗಿ ಕೊಡಗು ಪ್ರವೇಶಿಸಿ ನಮ್ಮ ರಾಜ್ಯದಲ್ಲಿ ತಲೆಮರೆಸಿಕೊಳ್ಳುತ್ತಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಅಪರಾಧ ಎಸಗೋ ಅಪರಾಧಿಗಳು ಅನಾಯಾಸವಾಗಿ ಕರ್ನಾಟಕ ಗಡಿ ದಾಟಿ ಕೇರಳ ಸೇರ್ತಿದ್ದಾರೆ. ಇನ್ನು ನಮ್ಮ ಕುಟ್ಟ ಕರ್ನಾಟಕ ಬಾರ್ಡ್ರ್, ಕರ್ನಾಟಕ ಕೇರಳ ಬಾರ್ಡ್ರು ಕೊಡಗಿನ ಬಾರ್ಡ್ರ್ ಆಗಿರ್ತದೆ. ಕುಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಾದರೂ ಕಳುವು ಕೆಲಸದಲ್ಲೋ ಬೇರೆ ಮಾಡಿ ಒಂದು ವಾಹನದಲ್ಲಿ ಯಾರಾದರೂ ಹೊರಗಿನ ಬಂದರು ಮಾಡಿ ಸ್ಟೇಷನ್ ಮುಖಾಂತರ ದಾಟಿ ಕೇರಳಕ್ಕೆ ಹೋಗೋದು 2 ಕಿಲೋಮೀಟ್ರ್ ದೂರ ಇದೆ. ಆಗ ಅವ್ರನ್ನ ಏನಾದರೂ ತನಿಖಾ ಠಾಣೆಯಲ್ಲಿ ನಿಲ್ಲಿಸಿ ಚೆಕ್ ಮಾಡೋದಾದರೆ ಇಲ್ಲಿ ಗೇಟ್ ಇದ್ದರೆ ಸಾಧ್ಯ ಆಗ್ತಿತ್ತು. ಮುಂಚೆ 2-3 ಸಲ ಆಗಿದೆ, ನಾವು ಫೋನ್ ಮಾಡಿದ್ದು, ಫೋನ್ ಮುಖಾಂತರ ತಿಳಿಸಿ ಅವ್ರು ಹಿಡಿದಿದ್ದಾರೆ. ಈಗ ಪೊಲೀಸ್ ಸ್ಟೇಷನ್ ಬಿಟ್ಟಂಥ ಪಕ್ಷದಲ್ಲಿ ಇನ್ನೂ ನಮಗೆ ಸಿಗೋದು ಕೇರಳ ಚೆಕ್ ಪೋಸ್ಟ್. ಅಲ್ಲೇ ಪೊಲೀಸರು ನಮಗೆ ಸಹಕರಿಸಿದ್ರೆ ಕಳ್ಳನ ಯಾವ ರೀತಿ ಹಿಡಿಯೋಕ್ಕಾಗ್ತದೆ. ಅವ್ನು ಏನಾದರೂ ಮಾಡಿ ಕೊಲೆ ಮಾಡಿ ಹೋಗ್ಬೋದು, ಬೇರೆ ಸುಲಿಗೆ ಮಾಡಿ ಹೋಗೋದು, ಇಲ್ಲಿ ಇಡಲಿಕ್ಕೆ ಯಾವ ಜಾಗ. ಹೀಗೆ ಒಂದ ಎರಡ ಈ ನಿಷ್ಕ್ರಿಯ ಚೆಕ್ ಪೋಸ್ಟ್ಗಳು ನಮ್ಮ ನಾಡಿಗೆ ಭಾರೀ ಅಪಾಯವನ್ನೇ ಆಹ್ವಾನಿಸುತ್ತಿವೆ. ಸಿಎಂ ಸಿದ್ದರಾಮಯ್ಯ ಅವರು ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಚಾಣಾಕ್ಷ ಅಂತ ಹೆಸರು ಪಡೆದಿದ್ದಾರೆ. ಆದರೆ ಕೊಡಗು ಜಿಲ್ಲೆಯ 3 ಹೆಬ್ಬಾಗಿಲನ್ನ ತೆರೆದಿಟ್ಟು ಆ ಸಂಪನ್ಮೂಲಕ್ಕೆ ಖೋತ ಮಾಡ್ತಿದ್ದಾರೆ. ಯಾಕೆ ಅನ್ನೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ.